ಸಾರಿಗೆ ನೌಕರರಿಗೆ ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ. ಸಾರಿಗೆ ನೌಕರರ ವೇತನ ಹೆಚ್ಚಳ ಮಾಡಿ ಈಗ ಸರ್ಕಾರ ಆದೇಶ ನೀಡಿದೆ. ಹಲವಾರು ವರ್ಷಗಳಿಂದ ಇದ್ದಂತಹ ಒಂದು ಬೇಡಿಕೆ, ಸಾರಿಗೆ ನೌಕರರು ಈ ಬಗ್ಗೆ ಮುಷ್ಕರಕ್ಕೂ ಕೂಡ ಮುಂದಾಗ್ತಾ ಇದ್ರು. ನಮಗೆ ಸಿಗಬೇಕಾಗಿರುವಂತಹ ನ್ಯಾಯಸಮ್ಮತವಾದಂತಹ ಒಂದು ವೇತನ ಜಾರಿ ಆಗಬೇಕು ಅನ್ನುವಂಥದ್ರ ಬಗ್ಗೆ ಬಹಳ ಪ್ರಯತ್ನಗಳನ್ನ ಮಾಡಿದ್ದಂತಹ ಸಾರಿಗೆ ನೌಕರರಿಗೆ ಈಗ ಒಂದು ಗುಡ್ ನ್ಯೂಸ್ ಸರ್ಕಾರ ಕೊಟ್ಟಿದೆ. ಸಾರಿಗೆ ನೌಕರರ ವೇತನ ಹೆಚ್ಚಳ ಮಾಡಿ ಆದೇಶ ಹೊರಡಿಸಿದೆ. ಸಾರಿಗೆ ನೌಕರರ ಮೂಲ ವೇತನ ಈ ತಿಂಗಳಿನಿಂದ ಹೆಚ್ಚಳವಾಗುತ್ತೆ. ಸಾರಿಗೆ ನೌಕರರಿಗೆ ಈ ಮೂಲಕ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನು ನೀಡಿದೆ. ಕೊನೆಗೂ ವೇತನ ಹೆಚ್ಚಳ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಸಾರಿಗೆ ನೌಕರರ ಮೂಲ ವೇತನ ಇದೇ ತಿಂಗಳಿನಿಂದ ಈಗ ಹೆಚ್ಚಳ ಆಗುತ್ತೆ. ಸರ್ಕಾರ 4 ಸಾರಿಗೆ ನಿಗಮಗಳ ನೌಕರರ ಮೂಲ ವೇತನವನ್ನು 12.5% ಅಷ್ಟು ಹೆಚ್ಚಿಸಿತ್ತು. ಇನ್ನು KSRTC, BMTC, NWKRTC ಮತ್ತು KKRTC ಈ 4 ನಿಗಮಗಳ ನೌಕರರ ವೇತನ ಈಗ ಹೆಚ್ಚಳ ಆಗುತ್ತೆ. ಈ ಪರಿಷ್ಕರಣೆ 2025ರ ಮಾರ್ಚ್ 31ರ ಮೂಲ ವೇತನದ ಮೇಲೆ ಅನ್ವಯ ಆಗುತ್ತೆ. ಸೊ ಅಲ್ಲಿಗೆ ಮಾರ್ಚ್ ಅಂತ ಹೇಳಿದ್ರೆ ನಿಮಗೆ ಅರಿಯರ್ಸ್ ಕೂಡ ಸಿಗುತ್ತೆ. ಸೊ 2026 ಜುಲೈ 1ರ ವೇತನದಲ್ಲಿ ಇದು ಜಾರಿಗೆ ಬರುವಂತೆ ಪಾವತಿ ಮಾಡೋದಕ್ಕೆ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಸೊ ಹೊಸ ವೇತನ ಪರಿಷ್ಕರಣೆ ಏಪ್ರಿಲ್ 1, 2025ರಿಂದಲೇ ಪೂರ್ವಾನ್ವಯವಾಗುವಂತೆ ಜಾರಿಗೆ ಬಂದಿರುತ್ತೆ ಈಗ. ಸೊ ಅಲ್ಲಿಗೆ ನಿಮಗೆ ಆಲ್ಮೋಸ್ಟ್ 1 ವರ್ಷಕ್ಕೂ ಹೆಚ್ಚು ಒಂದು ಅರಿಯರ್ಸ್ ಕೂಡ ಸಿಕ್ಕಂತಾಗುತ್ತೆ. ನಿಜಕ್ಕೂ ಸಾರಿಗೆ ನೌಕರರಿಗೆ ಇದೊಂದು ಗುಡ್ ನ್ಯೂಸ್. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಕಿರಣ್ ಸೂರ್ಯ ನೀಡ್ತಾರೆ. ಕಿರಣ್, ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ರು, ಪಾಪ ಸಾಕಷ್ಟು ಬೇಡಿಕೆಗಳನ್ನು ಇಡ್ತಾ ಇದ್ರು, ನಮಗೆ ನ್ಯಾಯಸಮ್ಮತವಾದಂಥ ಒಂದು ವೇತನ ಹೆಚ್ಚಳ ಮಾಡಿಕೊಡಿ ಅಂತೇಳಿ. ಕೊನೆಗೂ ಈಗ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಸೊ ಹಾಗಾದ್ರೆ ವಿತ್ ಅರಿಯರ್ಸ್ ಈ ತಿಂಗಳಿಂದ ಬರುತ್ತೆ ಅನ್ನುವಂಥದ್ದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾ ನೌಕರರು? ಏನಾದರೂ ರಿಯಾಕ್ಷನ್ ಸಿಗ್ತಾ ಈ ವಿಚಾರವಾಗಿ? ಹೌದ್ರಮ್ಮ, ಈಗಾಗಲೇ ಕೂಡ KSRTC, BMTC ಸೇರಿದಂತೆ 4 ನಿಗಮದ 1,05,000 ಜನ ನೌಕರರು ಕೂಡ ಈಗಾಗಲೇ ಸಾಕಷ್ಟು ವರ್ಷಗಳಿಂದ ತಮ್ಮ ಒಂದು ಏನು ವೇತನ ಹೆಚ್ಚಳಕ್ಕಾಗಿ ಪ್ರತಿಭಟನೆಯನ್ನು ಮಾಡ್ತಿದ್ರು. ಕಳೆದ 2 ಬಾರಿ ಮುಷ್ಕರಕ್ಕೆ ಕೂಡ ಕರೆ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಕಳೆದ ವರ್ಷವಷ್ಟೇ ರಾಜ್ಯ ಸರ್ಕಾರ ಅಂದ್ರೆ ವೇತನವನ್ನ ಹೆಚ್ಚಳ ಮಾಡ್ಲಿಕ್ಕೆ ಈಗಾಗಲೇ ಕೂಡ ತೀರ್ಮಾನವನ್ನು ಮಾಡಿತ್ತು. ಸದ್ಯ ಈಗ ಅದಕ್ಕೆ ಒಂದು ಆದೇಶವನ್ನು ಹೊರಡಿಸಿರುವಂತಂದ್ರೆ ಸಾರಿಗೆ ನೌಕರರು ಕೇಳಿದಂಥದ್ದು 25% ವೇತನ ಹೆಚ್ಚಳಕ್ಕೆ. ಆದ್ರೆ ಸಾರಿಗೆ ಇಲಾಖೆ ಸದ್ಯ ಮಾಡಿರುವಂತದ್ದು 12.5% ಈಗಾಗಲೇ ಕೂಡ ವೇತನವನ್ನ ಹೆಚ್ಚಳವನ್ನು ಮಾಡಿರುವಂತದ್ದು. ಅಂದ್ರೆ ಈ ತಿಂಗಳಿನಿಂದಲೇ ಕೂಡ ಇದು ಜಾರಿ ಆಗುವಂತದ್ದು. ಆಗಸ್ಟ್ ತಿಂಗಳ ಸಂಬಳ ಏನು ಬರುತ್ತೆ ಅಂದ್ರೆ ಜುಲೈಯಲ್ಲಿ ಕೆಲಸ ಮಾಡಿದಂತಹ ನೌಕರರಿಗೆ ಆಗಸ್ಟ್ ತಿಂಗಳಲ್ಲಿ ಏನ್ ಸಂಬಳ ಬರುತ್ತೆ 1 ರಿಂದ 5ನೇ ತಾರೀಕುವರೆಗೂ 5ನೇ ತಾರೀಕುವರೆಗೂ ಬರುವಂತಹ ಸಂಬಳದಲ್ಲಿ ಈ ಒಂದು 12.5% ವೇತನವನ್ನ ಹೆಚ್ಚಳ ಮಾಡಿ ನೀಡಲಾಗುತ್ತೆ ಅನ್ನುವಂತ ಒಂದು ಆದೇಶವನ್ನ ಈಗಾಗಲೇ ಕೂಡ ಹೊರಡಿಸಿರುವಂತದ್ದು. ಅಂದ್ರೆ ಯಾರ್ಯಾರ ಸಂಬಳ ಎಷ್ಟೆಷ್ಟಿದೆಯೋ ಮೂಲ ವೇತನ, ಆ ಮೂಲ ವೇತನಕ್ಕೆ ಈ 12.5% ವೇತನ ಹೆಚ್ಚಳ ಆಗತ್ತೆ ಅನ್ನುವಂಥದ್ದು ಒಂದು. ಎರಡನೇದಾಗಿ ಈಗಾಗಲೇ ಕೂಡ ಇಂದಿನ ವೇತನ ಹಿಂಬಾಕಿಯ 1271 ಕೋಟಿಯಲ್ಲಿ 450 ಕೋಟಿಯಷ್ಟು ಮೊದಲ ಹಂತದಲ್ಲಿ ಈಗಾಗಲೇ ಕೂಡ ಸರ್ಕಾರ ಬಿಡುಗಡೆಯನ್ನ ಮಾಡಿತ್ತು. ಮುಂದಿನ ಹಂತದಲ್ಲಿ 821 ಕೋಟಿ ಏನು ಬ್ಯಾಲೆನ್ಸ್ ಇದೆ ಆ ಹಣವನ್ನು ಕೂಡ ಅಂದ್ರೆ ವೇತನ ಹಿಂಬಾಕಿ ಅಂದ್ರೆ ಅರಿಯರ್ಸ್ ಹಣ ಏನಿದೆ ಆ ಅರಿಯರ್ಸ್ ಹಣವನ್ನು ಕೂಡ ಆಗ್ತೀವಿ ಅನ್ನುವಂತಹ ಒಂದು ಆದೇಶವನ್ನ ಸದ್ಯ ಈಗಾಗಲೇ KSRTCಯ MD ಅವರು ಹೊರಡಿಸಿರುವಂತದ್ದು. ರೇಮನ್, ಓಕೆ, ಈ ಬಗ್ಗೆ ಸಾರಿಗೆ ನೌಕರರ ಸಂಘದಿಂದ ಆಗಲಿ ಏನಾದರೂ ಒಂದಷ್ಟು ರಿಯಾಕ್ಷನ್ಸ್ ಏನಾದರೂ ಸಿಕ್ಕಿದೆಯಾ? ಈ ಒಂದು ಸರ್ಕಾರದ ಆದೇಶ ಅವರು ಸ್ವಾಗತಿಸ್ತಾ ಇದ್ದಾರೆ. ಯಾಕಂದ್ರೆ ನೀವು ಹೇಳಿದ ಹಾಗೆ ಅವ್ರು ಕೇಳಿದಂಥದ್ದು ಹೆಚ್ಚು, ಆದರೆ ಈಗಾಗಿರುವಂಥ 12.5% ಮಾತ್ರ ಹೆಚ್ಚಳ. ಸೊ ಇದಕ್ಕೆ ಮತ್ತಷ್ಟು ಏನಾದರೂ ತಕರಾರುಗಳಿದೆಯಾ, ಕೇಳಿ ಬರ್ತಾ ಇದೆಯಾ ಈ ಬಗ್ಗೆ ಕಿರಣ್? ಹೌದ್ರೆ ಮನ್, ಹಿಂದೆಯೇ ಕೂಡ ಅಂದ್ರೆ ಇದೇನು ಇವತ್ತು ಆಗಿರುವಂತಹ 12.5% ಆದೇಶದ ಅಲ್ಲ, ಹಿಂದೆ ಈ ಆದೇಶ ಆಗಿತ್ತು. ಆದಂತಹ ಸಂದರ್ಭದಲ್ಲಿ ಸಾರಿಗೆ ನೌಕರರು ಇದನ್ನ ಒಪ್ಪೋದಿಲ್ಲ, 25% ಅಷ್ಟು ಮಾಡಬೇಕು, ಕನಿಷ್ಠ 18% ಮಾಡಬೇಕು. ಯಾಕೆಂದ್ರೆ ಇಂದಿನ ಬಿಜೆಪಿ ಸರ್ಕಾರ 15% ವೇತನವನ್ನ ಹೆಚ್ಚಳ ಮಾಡಿತ್ತು. ಅವತ್ತು ಇದ್ದಿದ್ದಂತಹ ಜೀವನದ ಒಂದು ಏನು ವೇತನಗಳಿದೆ ಮತ್ತೆ ಅವತ್ತಿದ್ದಂತಹ ಪರಿಸ್ಥಿತಿಗೂ ಇವತ್ತಿರುವಂತಹ ಪರಿಸ್ಥಿತಿಗೂ ಸಾಕಷ್ಟು ವಿಭಿನ್ನವಾಗಿದೆ. ಹಾಗಾಗಿ 18% ಅಷ್ಟು ವೇತನವನ್ನ ಹೆಚ್ಚಳ ಮಾಡಬೇಕು ಅನ್ನುವಂತ ಒಂದು ಪಟ್ಟನ್ನ ಹಿಡಿದಿದ್ರು. ಆದ್ರೆ ರಾಜ್ಯ ಸರ್ಕಾರ ನೋಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಹೇಳಿದ್ರು. ಆದ್ರೆ ಸದ್ಯ ಈಗ 12.5ಕ್ಕೆ ಆದೇಶವನ್ನ ಹೊರಡಿಸಿರುವಂತದ್ದು. ಮುಂದಿನ ತಿಂಗಳಿಂದಲೇ ಕೂಡ ಅದು ಜಾರಿ ಆಗತ್ತೆ ಅಂತ ಹೇಳಿರುವಂತದ್ದು. ಮುಂದೆ ಈಗ ಸಾರಿಗೆ ನೌಕರರು ಯಾವ ನಿರ್ಧಾರವನ್ನು ಕೈಗೊಳ್ತಾರೆ ಅಂದ್ರೆ ಮುಂದೆ ಹೋರಾಟಕ್ಕೆ ಹೋಗ್ತಾರಾ ಅಥವಾ ಮುಂದಿನ ದಿನಗಳಲ್ಲಿ ಏನಾದ್ರೂ ಇದರ ಜೊತೆಯಲ್ಲಿ ಒಂದಷ್ಟು ಸೇರಿಸ್ಕೊಡ್ಬೇಕು ಅನ್ನೋಂಥದ್ದು ಮಾಡ್ತಾರಾ ಅಥವಾ ಈಗಾಗಲೇ ಕೂಡ ವೇತನ ಹಿಂಬಾಕಿಯಲ್ಲಿ 1271 ಕೋಟಿ ಘೋಷಣೆ ಮಾಡಿದ್ರು. ಅದರಲ್ಲಿ ಸದ್ಯ 450 ಕೋಟಿ ರೂಪಾಯಿ ಮಾತ್ರ ಬಿಡುಗಡೆ ಮಾಡಲಾಗಿರುವಂತದ್ದು. ಇನ್ನ 821 ಕೋಟಿ ರೂಪಾಯಿ ಬಾಕಿ ಬಿಡುಗಡೆ ಮಾಡಬೇಕಾಗಿದೆ. ಸೊ ಹಾಗಾಗಿ ಸಾರಿಗೆ ನೌಕರರು ಮುಂದಿನ ಹಂತದಲ್ಲಿ ಅಂದ್ರೆ ಸದ್ಯ ಈಗ ಏನು ಸಾಧಕ ಬಾಧಕಗಳಿದೆ, ಸದ್ಯ ಈಗಷ್ಟೇ ಆದೇಶ ಆಗಿರುವಂತಹ ಹಿನ್ನೆಲೆ ಸಾಧಕ ಬಾಧಕಗಳೇನಿದೆ ಎಲ್ಲವನ್ನೂ ಕೂಡ ಸದ್ಯ ಪರಿಶೀಲನೆ ಮಾಡ್ತಾ ಇದ್ದಾರೆ. ಪರಿಶೀಲನೆ ಮಾಡಿ ನಂತರದಲ್ಲಿ ಸಾರಿಗೆ ನೌಕರರು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಗೊತ್ತಾಗ್ಲಿರುವಂತದ್ದು. ಥ್ಯಾಂಕ್ ಯು ಕಿರಣ್.